ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ನಮ್ಮ ಈ ಫ್ರಂಟ್ ಲೈನ್ IAS ಅಕಾಡೆಮಿಗೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಈ ಒಂದು ತರಗತಿಯನ್ನ ಆರಂಭಿಸೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಆಧುನಿಕ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡ್ಕೊಂಡ್ ಬರ್ತಿದ್ದೇವೆ. ಅದರಲ್ಲಿ ಯುರೋಪಿಯನ್ನರ ಆಗಮನದಲ್ಲಿ ಆಗಲೇ ಪೋರ್ಚುಗೀಸರ 2 ತರಗತಿಗಳನ್ನು ಅಧ್ಯಯನ ಮಾಡಿದ್ದೇವೆ. ಈ ನಂತರ ನಾವು ಈ ಒಂದು ಡಚ್ಚರ ಇತಿಹಾಸವನ್ನ ಅಧ್ಯಯನ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ಡಚ್ಚರ್ಗೆ ನಾವು ಬಂದಿದ್ದೇವೆ. ನೋಡಿ, ಒಂದು ಡಚ್ಚರ್ ಅಂದಾಗ ವಿದ್ಯಾರ್ಥಿಗಳೇ, ಈ ಡಚ್ಚರು ಮೂಲತಃ ಯಾವ ದೇಶಕ್ಕೆ ಸೇರಿದವರು? ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶಕ್ಕೆ ಸೇರಿದವರು. ನೋಡಿ, ಡಚ್ಚರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶಕ್ಕೆ ಸೇರಿದವರು. ವಿದ್ಯಾರ್ಥಿಗಳೇ, ನೋಡಿ, ಡಚ್ಚರು ಮೂಲತಃ ಯಾವ ದೇಶಕ್ಕೆ ಸೇರಿದಂತವರು? ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶಕ್ಕೆ ಸೇರಿದಂತವರೇ ಈ ನಮ್ಮ ಡಚ್ಚರು. ನೋಡಿ, ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಡಚ್ಚರು ಹೇಗೆ ಭಾರತ ದೇಶದ ಕಡೆ ಬಂದ್ರು, ಯಾಕೆ ಬಂದ್ರು, ಏನು ಅಂತಂದಾಗ ನೋಡಿ, ಇದೇ 1589ರಲ್ಲಿ ನೋಡಿ, 1589ರಲ್ಲಿ ಡಚ್ಚರು ಸ್ಪೇನಿನ ದೊರೆ 2ನೇ ಫಿಲಿಪ್ನ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯ ಘೋಷಿಸಿಕೊಂಡು ಭಾರತ ದೇಶದ ಕಡೆ ಬರಲು ಮುಂದಾದರು. ನೋಡಿ, ಹಂಗಂದ್ರೆ 1589 ಮೊದಲು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶ ಯಾರ ಅಧೀನದಲ್ಲಿತ್ತು? ಸ್ಪೇನ್ ಅಧೀನದಲ್ಲಿತ್ತು. ಹಾಗಾದ್ರೆ ನೋಡಿ, 1589ರಲ್ಲಿ ಡಚ್ಚರು ಸ್ಪೇನಿನ ದೊರೆ 2ನೇ ಫಿಲಿಪ್ನ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯ ಘೋಷಿಸಿಕೊಂಡ ನಂತರ ಭಾರತ ದೇಶದ ಕಡೆ ಬರಲು ಮುಖ ಮಾಡಿದ್ರು. ಯಾಕೆ? ಭಾರತ ದೇಶಕ್ಕೆ ಹೋಗೋಣ, ಅಮೂಲ್ಯವಾದಂತಹ ಸಾಂಬಾರ್ ಪದಾರ್ಥಗಳೈತೆ, ಅವನ್ ತಗೊಂಬರೋಣ, ಅಥವಾ ಅಲ್ಲೇ ವ್ಯಾಪಾರ ಮಾಡೋಣ, ಲಾಭ ಸಂಪಾದನೆ ಮಾಡೋಣ, ಹೆಂಡತಿ ಮಕ್ಳಿಗೆ ಊಟ ಹಾಕೋಣ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳೇ, ನಾನು ನಿಮಗೆ ಸುಮ್ಮನೆ ಹೇಳಿದ್ದು. ನೋಡಿ, 1589ರಲ್ಲಿ ಡಚ್ಚರು ಸ್ಪೇನಿನ ದೊರೆ 2ನೇ ಫಿಲಿಪ್ನ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯ ಘೋಷಿಸಿಕೊಂಡ ನಂತರ ಭಾರತದ ಕಡೆ ಬರಲು ಮುಂದಾದರು. ನೋಡಿ, ತದನಂತರ ಇದೇ ಇನ್ನೂ ಬಂದಿಲ್ಲ ಭಾರತಕ್ಕೆ. 1592ರಲ್ಲಿ ಆಮ್ಸ್ಟರ್ಡ್ಯಾಮ್ ಎಂಬಲ್ಲಿ ಪ್ರಥಮ ವರ್ತಕ ಸಂಘವನ್ನು ಸ್ಥಾಪನೆ ಮಾಡಿಕೊಂಡರು. ನೋಡಿ, 1592ರಲ್ಲಿ ಆಮ್ಸ್ಟರ್ಡ್ಯಾಮ್ ಎಂಬಲ್ಲಿ, ಎಲ್ಲಿ? ಆಮ್ಸ್ಟರ್ಡ್ಯಾಮ್ ಎಂಬಲ್ಲಿ ಪ್ರಥಮ ವರ್ತಕ ಸಂಘವನ್ನು ಸ್ಥಾಪನೆ ಮಾಡಿಕೊಂಡರು. ನೋಡಿ ವಿದ್ಯಾರ್ಥಿಗಳೇ, 1592ರಲ್ಲಿ ಆಮ್ಸ್ಟರ್ಡ್ಯಾಮ್ ಎಂಬಲ್ಲಿ ಪ್ರಥಮ ವರ್ತಕ ಸಂಘವನ್ನ ಸ್ಥಾಪನೆ ಮಾಡಿಕೊಂಡ್ರು. ಈ ಆಮ್ಸ್ಟರ್ಡ್ಯಾಮ್ ಎಲ್ಲಿದೆ ವಿದ್ಯಾರ್ಥಿಗಳೇ? ಹಾಲೆಂಡ್ ನಲ್ಲಿ ಇರುವಂತಹ ಒಂದು ಸ್ಥಳ ವಿದ್ಯಾರ್ಥಿಗಳೇ. ಇನ್ನೊರು ಭಾರತ ದೇಶಕ್ಕೆ ಬಂದಿಲ್ಲ. ನೋಡಿ, ಈಗ ಬರ್ತಾರೆ. ಯಾವಾಗ ಅಂದ್ರೆ 1596ರಲ್ಲಿ. ಅಂದ್ರೆ 1596ರಲ್ಲಿ. ಆಮೇಲೆ ಈಗ ಅನ್ಕೊಂಡ್ಬಿಟ್ರೆ ನೀವು. ನೋಡಿ, 1596ರಲ್ಲಿ ಭಾರತ ದೇಶಕ್ಕೆ ಆಗಮಿಸಿದಂತ ಪ್ರಥಮ ಡಚ್ ಅಧಿಕಾರಿ ಯಾರು? ನೋಡಿ, 1596ರಲ್ಲಿ ಭಾರತ ದೇಶಕ್ಕೆ ಆಗಮಿಸಿದಂತ ಪ್ರಥಮ ಡಚ್ ಅಧಿಕಾರಿ ಕಾರ್ಲೇನಿಯಸ್ ಹೌಟ್ಮನ್. ನೋಡಿ, 1596ರಲ್ಲಿ ಭಾರತಕ್ಕೆ ಆಗಮಿಸಿದ ಪ್ರಥಮ ಡಚ್ ಅಧಿಕಾರಿ ಯಾರು? ಕಾರ್ಲೇನಿಯಸ್ ಹೌಟ್ಮನ್. ನೋಡಿ ವಿದ್ಯಾರ್ಥಿಗಳೇ, 1596ರಲ್ಲಿ ಭಾರತ ದೇಶಕ್ಕೆ ಆಗಮಿಸಿದಂತ ಪ್ರಥಮ ಡಚ್ ಅಧಿಕಾರಿ ಯಾರು? ಕಾರ್ಲೇನಿಯಸ್ ಹೌಟ್ಮನ್. ಹಾಗಾದ್ರೆ ಇದೇ ಸಮಯದಲ್ಲಿಯೇ 1602 ಮಾರ್ಚ್ 20ರಂದು ನೋಡಿ, 1602
ಮಾರ್ಚ್ 20ನೇ ತಾರೀಕು ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಲಾಯಿತು. 1602 ಮಾರ್ಚ್ 20ರಂದು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿದರು. ನೋಡಿ ವಿದ್ಯಾರ್ಥಿಗಳೇ, 1602 ಮಾರ್ಚ್ 20ನೇ ತಾರೀಕು ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಡಚ್ಚರ ಪ್ರಥಮ ವಸಾಹತು ಕೇಂದ್ರ ಯಾವುದು? ಡಚ್ಚರ ಪ್ರಥಮ ವಸಾಹತು ಕೇಂದ್ರ ಮಚಲಿಪಟ್ಟಣ. ಪ್ರಥಮ ವಸಾಹತು ಕೇಂದ್ರ ನೋಡಿ, ಡಚ್ಚರ ಪ್ರಥಮ ವಸಾಹತು ಕೇಂದ್ರ ಮಚಲಿಪಟ್ಟಣ. ನೋಡಿ, ಹಾಗಾದ್ರೆ ಇಲ್ಲಿ ಇನ್ನೊಂದು ಕ್ವಶನ್ ಆಗ್ತದೆ. ಡಚ್ಚರ ಪ್ರಥಮ ವಸಾಹತು ಕೇಂದ್ರ ಮಚಲಿಪಟ್ಟಣವನ್ನು ಯಾವಾಗ ನೇಮಕ ಮಾಡಿಕೊಂಡ್ರು? 1605ರಲ್ಲಿ. 1605ರಲ್ಲಿ ಮಚಲಿಪಟ್ಟಣವನ್ನ ಪ್ರಥಮ ವಸಾಹತು ಕೇಂದ್ರವನ್ನಾಗಿ ನೇಮಕ ಮಾಡಿಕೊಂಡಂತ ಡಚ್ ಅಧಿಕಾರಿ ಯಾರು? ವ್ಯಾನ್ ಡೆ ಹಗೀನ್ ಎಂಬುವನು. ಯಾರು? ವ್ಯಾನ್ ಡೆ ಹಗೀನ್. ನೋಡು, ಡಚ್ಚರ ಪ್ರಥಮ ವಸಾಹತು ಕೇಂದ್ರ ಯಾವುದು? ಮಚಲಿಪಟ್ಟಣ. ಯಾವಾಗ ನೇಮಕ ಮಾಡ್ಕೊಂಡ್ರು? 1605ರಲ್ಲಿ. ಯಾರು ನೇಮಕ ಮಾಡ್ಕೊಂಡ್ರು? ವ್ಯಾನ್ ಡೆ ಹಗೀನ್ ಎಂಬುವರು ಪ್ರಥಮ ವಸಾಹತು ಕೇಂದ್ರವನ್ನಾಗಿ ನೇಮಕ ಮಾಡಿಕೊಂಡಂತವ್ರು. ನೋಡಿ, ಹಾಗಾದ್ರೆ ವಿದ್ಯಾರ್ಥಿಗಳೇ, ಡಚ್ಚರ ಪ್ರಥಮ ರಾಜಧಾನಿ ಯಾವುದು? ಡಚ್ಚರ ಪ್ರಥಮ ರಾಜಧಾನಿ ಪುಲಿಕಾಟ್. ನೋಡಿ, ಪ್ರಥಮ ರಾಜಧಾನಿ ಯಾವುದು? ಪುಲಿಕಾಟ್. ಹಾಗಾದ್ರೆ ಡಚ್ಚರ ಎರಡನೇ ರಾಜಧಾನಿ ಯಾವುದು? ನಾಗಪಟ್ಟಣ. ನೋಡಿ, ಎರಡನೇ ರಾಜಧಾನಿ ನಾಗಪಟ್ಟಣ. ನೋಡಿ ವಿದ್ಯಾರ್ಥಿಗಳೇ, ಡಚ್ಚರ ಪ್ರಥಮ ರಾಜಧಾನಿ ಯಾವುದು? ಪುಲಿಕಾಟ್. ಡಚ್ಚರ ಎರಡನೇ ರಾಜಧಾನಿ ಯಾವುದು? ನಾಗಪಟ್ಟಣ. ಪ್ರಥಮ ರಾಜಧಾನಿ ಪುಲಿಕಾಟ್, ಪ್ರಸಿದ್ಧ ರಾಜಧಾನಿ ಪುಲಿಕಾಟ್. ಎರಡನೇ ರಾಜಧಾನಿ ಯಾವುದು? ನಾಗಪಟ್ಟಣ. ನೋಡಿ, ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಡಚ್ಚರು ಭಾರತ ದೇಶದಲ್ಲಿ ಬಹಳ ವರ್ಷಗಳ ಕಾಲ ಇರಲಿಲ್ಲ. ಯಾಕೆಂತಂದಾಗ 1759ರಲ್ಲಿ ಡಚ್ಚರಿಗೆ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವನ ನಡುವೆ ನಡೆದಂತ ಬಿದ್ರಾ ಅಥವಾ ಬಿಡಾರಕದಲ್ಲಿ ಸಂಪೂರ್ಣವಾಗಿ ಸೋಲನ್ನ ಅನುಭವಿಸಿದಂತ ಡಚ್ಚರು ಭಾರತ ದೇಶದಿಂದ ನಿರ್ಗಮನವಾದರು. ನೋಡಿ ವಿದ್ಯಾರ್ಥಿಗಳೇ, 1759ರಲ್ಲಿ ಡಚ್ಚರ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವ್ನ ನಡುವೆ ನಡೆದಂತ ಘೋರವಾದಂತ ಕದನ ಯಾವುದು? ಬಿದ್ರಾ ಅಥವಾ ಬಿಡಾರ ಕದನ. ಬಿದ್ರಾ ಅಥವಾ ಬಿಡಾರ ಕದನ. ನೋಡಿ ವಿದ್ಯಾರ್ಥಿಗಳೇ, ಬಿದ್ರಾ ಅಥವಾ ಬಿಡಾರ ಕದನ. ಈ ಬಿದ್ರಾ ಅಥವಾ ಬಿಡಾರ ಕದನದಲ್ಲಿ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಿದಂತ ಡಚ್ಚರು ಭಾರತದಿಂದ ನಿರ್ಗಮನವಾಗಲು ಕಾರಣವಾಯಿತು. ನೋಡಿ, ಇವರು ಬಂದಿದ್ದು ಯಾವಾಗ? ನೋಡಿ, 1596ರಲ್ಲಿ ಭಾರತ ದೇಶಕ್ಕೆ ಆಗಮಿಸಿದಂತ ಪ್ರಥಮ ಡಚ್ ಅಧಿಕಾರಿ ಯಾರು? ಕಾರ್ಲಿನಿಯಸ್ ಹೌಟ್ಮನ್. ನೋಡಿ, 1602 ಮಾರ್ಚ್ 20ನೇ ತಾರೀಕು ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ ಮಾಡಿಕೊಂಡ್ರು. ನೋಡಿ, 1759ಕ್ಕೆ ಸೋತು ಭಾರತ ದೇಶದ ಹೊರಗಡೆ ಹೋದ್ರು. ಹೀಗಾಗಿ ಭಾರತ ದೇಶಕ್ಕೆ ಆಗಮಿಸಿದಂತ ಎರಡನೇ ಯುರೋಪಿಯನ್ ಅವರು ಯಾರು ಅಂದಾಗ ಡಚ್ಚರು. ಭಾರತದಿಂದ ಪ್ರಪ್ರಥಮ ಬಾರಿಗೆ ಹೊರ ಹೋದಂತವ್ರು ಯಾರು ಅಂದಾಗ ಸಹ ಈ ನಮ್ಮ ಡಚ್ಚರು. ನೋಡಿ, ಇದಕ್ಕೆ ಒಂದು ಅಪ್ಡೇಟ್ ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳು. ಯಾವ ರೀತಿ ಆಗುತ್ತಪ್ಪ ಅಂದಾಗ, ಡಚ್ಚರು ಭಾರತದಿಂದ ನಿರ್ಗಮನವಾಗಲು ಕಾರಣವಾದ ಯುದ್ಧ ಯಾವುದು? ನೋಡಿ, ಡಚ್ಚರು ಭಾರತದಿಂದ ನಿರ್ಗಮನವಾಗಲು ಕಾರಣವಾದ ಯುದ್ಧ ಯಾವುದು ಅಂದಾಗ
ಬಿದ್ರ ಅಥವಾ ಬಿಡಾರ ಕದನ. ಬಿದ್ರ ಅಥವಾ ಬಿಡಾರ ಕದನ ನೋಡಿ, ಇದಕ್ಕೆ ಇನ್ನೊಂದು ಕ್ವಶನ್. ಬಿದ್ರ ಅಥವಾ ಬಿಡಾರ ಕದನದಿಂದಾದಂತ ಪರಿಣಾಮ ಅಥವಾ ಫಲಿತಾಂಶವೇನು? ನೋಡಿ, ಬಿದ್ರ ಅಥವಾ ಬಿಡಾರ ಕದನದಿಂದಾದಂತ ಪರಿಣಾಮ ಅಥವಾ ಫಲಿತಾಂಶ ಏನು ಅಂದಾಗ ಭಾರತದಿಂದ ಡಚ್ಚರು ನಿರ್ಗಮನವಾಗಲು ಕಾರಣವಾಗಿತ್ತು. ನೋಡಿ ವಿದ್ಯಾರ್ಥಿ, ಅವ್ನು ಯಾವುದೇ ರೀತಿ ಅಪ್ಡೇಟ್ ಕ್ವಶನ್ ಮಾಡ್ಲಿ, ಅಲ್ಲೇ ಪ್ರಶ್ನೆ ಇರ್ತದೆ, ಅಲ್ಲೇ ಉತ್ತರ ಇರ್ತೈತೆ, ಅಲ್ಲೇ ತಿರುಗ್ತಾ ಇರ್ತೈತೆ. ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ಯಾವ ರೀತಿ ಏನು ಅನ್ನೋದು ನಾವು ತಿರುಗಿಸ್ತಾ ಇರ್ಬೇಕು ಆಪ್ಷನ್ ಅಷ್ಟೇ. ಅವು ಯಾವುದೇನಿರ ಯಾರಿಗೂ ಗೊತ್ತಿಲ್ಲದ ಇತಿಹಾಸ ಯಾರು ಪ್ರಶ್ನೆ ಮಾಡಕ್ ಆಗಲ್ಲ. ಯಾಕಂದ್ರೆ ಗೊತ್ತಿರೋದನ್ನೇ ಎಲ್ಲರೂ ಪ್ರಶ್ನೆ ಕೊಡ್ಬೇಕು ವಿದ್ಯಾರ್ಥಿ. ಅದನ್ನೇ ನಾವು ಓದಿರುವುದನ್ನ ನಾವು ಸ್ವಲ್ಪ ಅಲ್ಲೇ ಟ್ವಿಸ್ಟ್ ಮಾಡಿ ತಿರುಗಿಸ್ತಾ ಇರಬೇಕು, ಇಷ್ಟೇ ವ್ಯತ್ಯಾಸ. ನೋಡಿ, ಹೀಗೆ ಈ ಡಚ್ಚರು ಭಾರತದಿಂದ ಮೊದಲು ಹೊರ ಹೋದಂತವ್ರು. ನೋಡಿ ವಿದ್ಯಾರ್ಥಿ, ಹಾಗಾದ್ರೆ ಡಚ್ಚರ ನಂತರ ಯಾರು ಬಂದ್ರು? ನಿಮ್ಮ ಬ್ರಿಟಿಷರು, ನಿಮ್ಮ ಇಂಗ್ಲಿಷರು, ನಿಮ್ಮ ಆಂಗ್ಲರು ನಮ್ಮ ಭಾರತ ದೇಶಕ್ಕೆ ಬಂದ್ರು ವಿದ್ಯಾರ್ಥಿಗಳೇ. ನೋಡಿ, ನೆಕ್ಸ್ಟ್ ಬ್ರಿಟಿಷರು, ಆಂಗ್ಲರು, ಇಂಗ್ಲಿಷರು. ನೋಡಿ ವಿದ್ಯಾರ್ಥಿಗಳೇ, ಬ್ರಿಟಿಷರು, ಆಂಗ್ಲರು, ಇಂಗ್ಲಿಷರು. ನಾವು ಹಳ್ಳಿ ಕಡೆ ಹೋದ್ರೆ ಬ್ರಿಟಿಷ್ನರು ಆಂಗ್ಲರು ಅನ್ನಲ್ಲ, ಇಂಗ್ಲಿಷ್ನರು ಅಂತಾರೆ. ಅಯ್ಯೋ, ಹಿಂದೆ ನಮ್ಮ ದೇಶನ ಆಳ್ತಿದ್ರಂತೆ ಇಂಗ್ಲಿಷ್ನರು, ಕಳ್ಳನ್ ಮಕ್ಳು ಅಂತ ಹಿಂಗೆ ಹಳ್ಳಿ ಕಡೆ ಈ ತರ ಮಾತಾಡ್ತಾರಲ್ಲ ವಿದ್ಯಾರ್ಥಿಗಳೇ. ಹಂಗಾಗಿ ಇಂಗ್ಲಿಷರ್ ಅಂದ್ರು ಅವರೇ, ಆಂಗ್ಲರ್ ಅಂದ್ರು ಅವರೇ, ಬ್ರಿಟಿಷರ್ ಅಂದ್ರು ಅವರೇ ವಿದ್ಯಾರ್ಥಿಗಳೇ. ನೋಡಿ, ಹಾಗಾದ್ರೆ ಭಾರತ ದೇಶಕ್ಕೆ ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ನಂತರ ಬ್ರಿಟಿಷ್ನರು ಬಂದ್ರು. ನೋಡಿ, ಈಗ ಇಲ್ಲಿ ಒಂದು ಅಪ್ಡೇಟ್ ಕ್ವಶನ್ ಆಗುತ್ತೆ. ಯಾವ ರೀತಿ ಅಂದಾಗ ಬ್ರಿಟಿಷರು ಎಲ್ಲಾ ದೇಶಗಳನ್ನ ಹೊರತುಪಡಿಸಿ ಭಾರತ ದೇಶಕ್ಕೆ ಬರಲು ಕಾರಣ, ಅಥವಾ ಬ್ರಿಟಿಷರು ಭಾರತಕ್ಕೆ ಬರಲು ಅವರ ಮೇಲೆ ಪ್ರಭಾವ ಬೀರಿದಂತ ಅಥವಾ ಪ್ರೇರಣೆಯಾದಂತ ಎರಡು ಅಂಶಗಳನ್ನು ತಿಳಿಸಿ. ಎ ಬಿ ಸರಿ, ಸಿ ಡಿ ತಪ್ಪು. ಸಿ ಡಿ ಸರಿ, ಎ ಬಿ ತಪ್ಪು. ಬಿ ಸಿ ಸರಿ, ಎ ಡಿ ತಪ್ಪು. ಎ ಡಿ ಸರಿ, ಬಿ ಸಿ ತಪ್ಪು. ಈ ತರ ಕ್ವಶನ್ ಮಾಡ್ತಾನೆ ವಿದ್ಯಾರ್ಥಿಗಳ. ಅದಕ್ಕೆ ಇದೊಂದು ಕ್ವಶನ್ ಆಗ್ತಾನೆ. ಅಂದ್ರೆ ಬ್ರಿಟಿಷರು ಎಲ್ಲ ದೇಶಗಳನ್ನ ಹೊರತುಪಡಿಸಿ ಭಾರತ ದೇಶಕ್ಕೆ ಆಗಮನವಾಗಲು ಕಾರಣಗಳೇನು, ಅಥವಾ ಅವರ ಮೇಲೆ ಪ್ರಭಾವ ಬೀರಿದಂತ ಅಂಶಗಳೇನು ಅಂತಂದಾಗ 578ರಲ್ಲಿ 1578ರಲ್ಲಿ ಬ್ರಿಟಿಷ್ ನಾವಿಕ ಡ್ರೇಕ್, ಬ್ರಿಟಿಷ್ ನಾವಿಕ ಡ್ರೇಕ್ ವಿಶ್ವ ಪರ್ಯಟನೆ ಮಾಡಿದನು. ನೋಡಿ, 1578ರಲ್ಲಿ ಬ್ರಿಟಿಷ್ ನಾವಿಕ ಡ್ರೇಕ್, ಬ್ರಿಟಿಷ್ ನಾವಿಕ ಡ್ರೇಕ್. ಆಮೇಲೆ ಬ್ರೇಕ್ ಅನ್ಕೊಂಬಿಟ್ರ, ಗಾಡಿ ಬೇಕು, ಬಸ್ ಬ್ರೇಕ್ ಆಗಿಬಿಡ್ತೈತೆ, ಅದೇ ಬೇರೆ ಇವನೇ ಬೇರೆ. 1578ರಲ್ಲಿ ಬ್ರಿಟಿಷ್ ನಾವಿಕ ಡ್ರೇಕ್ ವಿಶ್ವ ಪರ್ಯಟನೆ ಮಾಡ್ದ. ಈ ವಿಶ್ವ ಪರ್ಯಟನೆ ಮಾಡಿದಂತ ಡ್ರೇಕನಿಗೆ ಗೊತ್ತಾಯ್ತು, ಎಲ್ಲಾ ದೇಶಗಳಿಗಿಂತ ಉತ್ತಮವಾದಂತ ದೇಶ ಭಾರತ ದೇಶ, ಎಲ್ಲಾ ದೇಶಗಳಿಗಿಂತ ಹೆಚ್ಚು ಸಂಪತ್ತನ್ನು ಹೊಂದಿರುವಂತ ದೇಶ ಭಾರತ ದೇಶ. ಆದ್ರೆ ಭಾರತಕ್ಕೆ ಹೋದ್ರೆ ನಾವು ಅಪಾರವಾದಂತ ಲಾಭವನ್ನು ಸಂಪಾದನೆ ಮಾಡಬಹುದು ಎಂಬ ಅಂಶ ಈ ಡ್ರೇಕನಿಗೆ ಗೋಚರವಾಯಿತು. ಒಂದು ಅಂಶ. ನೋಡಿ, ನಂತರ ಇದೇ 1588ರಲ್ಲಿ ಬ್ರಿಟಿಷರು ಸ್ಪೇನಿನ ಆಲ್ಮೀಡಾ ಪ್ರಾಂತ್ಯದ ಮೇಲೆ ದಾಳಿ ಮಾಡಿ ಆಲ್ಮೀಡಾ ಪ್ರಾಂತ್ಯವನ್ನು ವಶಪಡಿಸಿಕೊಂಡಿದ್ದು ಭಾರತಕ್ಕೆ ಬರಲು ಪ್ರೇರಣೆ ಆಯಿತು. ನೋಡಿ, 1588ರಲ್ಲಿ ಬ್ರಿಟಿಷರು ಸ್ಪೇನಿನ ಆಲ್ಮೀಡಾ ಪ್ರಾಂತ್ಯವನ್ನ ವಶಪಡಿಸಿಕೊಂಡಿದ್ದು. ನೋಡಿ, ಸ್ಪೇನಿನ 1588ರಲ್ಲಿ ಸ್ಪೇನಿನ ಆಲ್ಮೀಡಾ ಪ್ರಾಂತ್ಯವನ್ನ ವಶಪಡಿಸಿಕೊಂಡಿದ್ದು ಬ್ರಿಟಿಷರು ಭಾರತಕ್ಕೆ ಬರಲು ಪ್ರೇರಣೆ ಆಯಿತು. ಏನಪ್ಪಾ ಅಂತಂದಾಗ ನೋಡಿ, ನಾವು ಬ್ರಿಟಿಷರು ಸ್ಪೇನಿನ ಆಲ್ಮೀಡಾ ಪ್ರಾಂತ್ಯದ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡಂತೆ ಭಾರತ ದೇಶದ ಮೇಲೆ ದಾಳಿ ಮಾಡಿದ್ರು ಸಹ ವಶಪಡಿಸಿಕೊಳ್ಳಬಹುದೆಂಬ ಪ್ರೇರಣೆಯಿಂದ, ಆಕಾಂಕ್ಷೆಯಿಂದ ಬ್ರಿಟಿಷರು ಭಾರತಕ್ಕೆ ಬರಲು ಕಾರಣವಾಯಿತು. ನೋಡಿ ವಿದ್ಯಾರ್ಥಿಗಳೇ, ನೋಡಿ, ಬ್ರಿಟಿಷರು ಭಾರತಕ್ಕೆ ಬರಲು ಕಾರಣವಾದಂತ ಎರಡು ಅಂಶಗಳು ಯಾವ ಅಂದಾಗ ನೋಡಿ, ಇವು ಕರೆಕ್ಟ್ ಆಗಿ ಗೊತ್ತಿದ್ರೆ ಆ ಕ್ವಶನ್ ಏನೇ ಮಾಡ್ಲಿ ನಾವು ಆನ್ಸರ್ ಮಾಡ್ತೇವೆ. ನೋಡಿ, ನಂತರ ವಿದ್ಯಾರ್ಥಿಗಳೇ, ಇದೇ 1599ರಲ್ಲಿ ಭಾರತ ದೇಶಕ್ಕೆ ಆಗಮಿಸಿದಂತಹ ಪ್ರಥಮ ಬ್ರಿಟಿಷ್ ವರ್ತಕ ಯಾರು? ನೋಡಿ, 1599ರಲ್ಲಿ ಭಾರತ ದೇಶಕ್ಕೆ ಆಗಮಿಸಿದಂತಹ ಪ್ರಥಮ ಬ್ರಿಟಿಷ್ ವರ್ತಕ. 1599ರಲ್ಲಿ ಭಾರತಕ್ಕೆ ಆಗಮಿಸಿದಂತ ಪ್ರಥಮ ಬ್ರಿಟಿಷ್ ವರ್ತಕ ಜಾನ್ ಮಿಲ್ ಡನ್ ಹಾಲ್. ಯಾರು? ಜಾನ್ ಮಿಲ್ ಡನ್ ಹಾಲ್. ನೋಡಿ ವಿದ್ಯಾರ್ಥಿಗಳೇ, ಇವನೇ
1 2 3 4 ಹೆಸರು ಕೆಂಪು. ಈಗ ಇದ್ದಿದ್ರೆ ಇವ್ನಿಗೆ 2 ಕೊಡ್ತಿದೆ, ಶಾರ್ಟ್ ಕಟ್ ಮಾಡಲೆ ಹೆಸರನ್ನ ಅಂತ ಹೇಳಿ ವಿದ್ಯಾರ್ಥಿಗಳೇ. 1599ರಲ್ಲಿ ಭಾರತಕ್ಕೆ ಆಗಮಿಸಿದಂತ ಪ್ರಥಮ ಬ್ರಿಟಿಷ್ ವರ್ತಕ ಯಾರು? ಜಾನ್ ಮಿಲ್ಡನ್ ಆಲ್ ಎಂಬುವನು. ನೋಡಿ, ತದನಂತರ ಇದೇ 1600 ಡಿಸೆಂಬರ್ 31 1600 ಡಿಸೆಂಬರ್ 31ನೇ ತಾರೀಕು 1600 ಡಿಸೆಂಬರ್ 31ನೇ ತಾರೀಕು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಲಾಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಲಾಯಿತು. ನೋಡಿ ವಿದ್ಯಾರ್ಥಿಗಳೇ, 1600 ಡಿಸೆಂಬರ್ 31ನೇ ತಾರೀಕೆಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಲಾಯಿತು. ಆದ್ರೆ ಇದಕ್ಕೆ ಅನುಮತಿ ನೀಡಿದಂತೆ ಇಂಗ್ಲೆಂಡಿನ ರಾಣಿ ಯಾರು? 1ನೇ ಎಲಿಜಬೆತ್. ನೋಡಿ, ಅನುಮತಿ ನೀಡಿದಂತವ್ರು ಯಾರು? 1ನೇ ಎಲಿಜಬೆತ್. ನೋಡಿ ವಿದ್ಯಾರ್ಥಿಗಳೇ, ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡುವುದಕ್ಕೆ ಅನುಮತಿ ನೀಡಿದಂತೆ ಇಂಗ್ಲೆಂಡಿನ ರಾಣಿ ಯಾರಪ್ಪ ಅಂದಾಗ 1ನೇ ಎಲಿಜಬೆತ್. ನೋಡಿ, ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಇದೇ 1608ರಲ್ಲಿ ನೋಡಿ, ಇದೇ 1608ರಲ್ಲಿ ಭಾರತ ದೇಶದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತ ಮೊಘಲ್ ಚಕ್ರವರ್ತಿ ಯಾರು? ಜಹಾಂಗೀರ್. ನೋಡಿ, ಇದೇ 1608ರಲ್ಲಿ ಮೊಘಲ್ ಚಕ್ರವರ್ತಿ ಆದಂತ ಜಹಾಂಗೀರನ ಆಸ್ಥಾನಕ್ಕೆ ವ್ಯಾಪಾರದ ಅನುಮತಿಯನ್ನ ಪಡೆಯುವುದಕ್ಕೆ ಆಗಮಿಸಿದಂತ ಪ್ರಥಮ ಬ್ರಿಟಿಷ್ ಅಧಿಕಾರಿ ಯಾರು? ವಿಲಿಯಂ ಹಾಕಿನ್ಸ್. ನೋಡಿ, 1608ರಲ್ಲಿ ಜಹಾಂಗೀರನ ಆಸ್ಥಾನಕ್ಕೆ ವ್ಯಾಪಾರದ ಅನುಮತಿಯನ್ನ ಪಡೆಯುವುದಕ್ಕಾಗಿ ಆಗಮಿಸಿದಂತ ಪ್ರಥಮ ಬ್ರಿಟಿಷ್ ಅಧಿಕಾರಿ ವಿಲಿಯಂ ಹಾಕಿನ್ಸ್. ನೋಡಿ ವಿದ್ಯಾರ್ಥಿಗಳೇ, 1608ರಲ್ಲಿ ಜಹಾಂಗೀರನ ಆಸ್ಥಾನಕ್ಕೆ ವ್ಯಾಪಾರದ ಅನುಮತಿಯನ್ನ ಪಡೆಯುವುದಕ್ಕಾಗಿ ಆಗಮಿಸಿದಂತ ಪ್ರಥಮ ಬ್ರಿಟಿಷ್ ಅಧಿಕಾರಿ ಯಾರು? ವಿಲಿಯಂ ಹಾಕಿನ್ಸ್. ನೋಡಿ, ಹಾಗಾದ್ರೆ ಈ ನಮ್ಮ ಜಹಾಂಗೀರನ ಆಸ್ಥಾನಕ್ಕೆ ಆಗಮಿಸಿದಂತ ವಿಲಿಯಂ ಹಾಕಿನ್ಸ್ನು ಜಹಾಂಗೀರನಿಂದ ವ್ಯಾಪಾರದ ಅನುಮತಿಯನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಬರಿಗೈಯಲ್ಲಿ ತನ್ನ ತಾಯ್ನಾಡಿಗೆ ವಾಪಸ್ಸಾದಂಗೆ ಹೊರಟೋದ, ಅನುಮತಿ ಕೊಡ್ಲಿಲ್ಲ. ನೋಡಿ, ಇದೇ 1613ರಲ್ಲಿ ಇದೇ ಜಹಾಂಗೀರನ ಆಸ್ಥಾನಕ್ಕೆ ಆಗಮಿಸಿದಂತ, ಅಂದ್ರೆ ವ್ಯಾಪಾರದ ಅನುಮತಿ ಪಡೆಯುವುದಕ್ಕೆ ಇದೇ ಜಹಾಂಗೀರನ ಆಸ್ಥಾನಕ್ಕೆ ಆಗಮಿಸಿದಂತ 2ನೇ ಬ್ರಿಟಿಷ್ ಅಧಿಕಾರಿ ವಿಲಿಯಂ ಕ್ಯಾಪ್ಟನ್. ನೋಡಿ, 1613ರಲ್ಲಿ ಇದೇ ಜಹಾಂಗೀರನ ಆಸ್ಥಾನಕ್ಕೆ ವ್ಯಾಪಾರದ ಅನುಮತಿಯನ್ನ ಪಡೆಯುವುದಕ್ಕಾಗಿ ಆಗಮಿಸಿದ 2ನೇ ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಬೆಸ್ಟ್. ಇದೇ ಜಹಾಂಗೀರನ ಆಸ್ಥಾನಕ್ಕೆ ಆಗಮಿಸಿದಂತ 2ನೇ ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಬೆಸ್ಟ್. ನೋಡಿ, ಕ್ಯಾಪ್ಟನ್ ಬೆಸ್ಟ್ ಇವನು ಹೋಗಿ ಜಹಾಂಗೀರನ ಬಳಿ ಕೇಳ್ತಾನೆ, ವಿದ್ಯಾರ್ಥಿಗಳೇ, ಸ್ವಾಮಿ, ನಾನು ವ್ಯಾಪಾರ ಮಾಡ್ತೇನೆ, ಅನುಮತಿ ಕೊಡಿ, ಲಾಭ ಬರ್ತದೆ, ನಿಮಗೂ ಒಂಚೂರು ಟ್ಯಾಕ್ಸ್ ಕೊಡ್ತೀನಿ, ಲಾಭ ಕೊಡ್ತೀನಿ ಅಂತ ಕೇಳ್ತೇನೆ. ಅವನಿಗೂ ಅನುಮತಿ ಕೊಡಲ್ಲ. ಆಗ ಜಹಾಂಗೀರನ ಮೊದಲ ಹೆಂಡತಿ ಅನಾರ್ಕಲಿ ಇರ್ತಾಳೆ. ಈ ಅನಾರ್ಕಲಿ ಹೇಳ್ತಾಳೆ, ಯಾರೋ ಒಬ್ಬ ವ್ಯಾಪಾರ ಮಾಡ್ತಾನೆ, ಪಾಪ ಜೀವನ ಮಾಡ್ತಾನೆ, ಅನುಮತಿ ಕೊಡ್ರಿ ಅಂತಾಳೆ. ಆಗ ಹೆಂಡತಿಯ ಆದೇಶದ ಮೇರೆಗೆ ಜಹಾಂಗೀರ್ ಅನುಮತಿಯನ್ನು ಕೊಟ್ಟಾಗ ಈ ಕ್ಯಾಪ್ಟನ್ ಬೆಸ್ಟ್ ಇದೇ ಸೂರತ್ನಲ್ಲಿ ಪ್ರಥಮ ವಸಾಹತು ಕೇಂದ್ರವನ್ನ ಸ್ಥಾಪನೆ ಮಾಡಿಕೊಂಡ. ನೋಡಿ, ತದನಂತರ ಇದೇ 1615ರಲ್ಲಿ ಇದೇ ಜಹಾಂಗೀರನ ಆಸ್ಥಾನಕ್ಕೆ ಆಗಮಿಸಿದಂತ ಪ್ರಥಮ ರಾಯಭಾರಿ ಸರ್ ಥಾಮಸ್ ರೋ.
ಸರ್ ಥಾಮಸ್ ರಾವ್. ನೋಡಿ ವಿದ್ಯಾರ್ಥಿಗಳೇ, ಅಧಿಕಾರಿಗಳೊಂದಾಗ ವಿಲಿಯಂ ಹಾಕಿನ್ಸ್, ಕ್ಯಾಪ್ಟನ್ ಬೆಸ್ಟ್. ಅಧಿಕಾರಿಗಳೊಂದಾಗ ರಾಯಭಾರಿ ಎಂದಾಗ ಸರ್ ಥಾಮಸ್ ರಾವ್. ಸರ್ ಥಾಮಸ್ ರಾವ್. ಅಧಿಕಾರಿಗಳೇ ಬೇರೆ, ರಾಯಭಾರಿಗಳೇ ಬೇರೆ. ರಾಯಭಾರಿ ಸಂದೇಶಗಳನ್ನು ಹೊತ್ತುಕೊಂಡು ಬಂದವನು, ಅಧಿಕಾರಿಗಳು ಅನುಮತಿಯನ್ನು ಪಡೆಯುವುದಕ್ಕೆ ಬಂದಂತವರು. ಹೀಗಾಗಿ ಅಧಿಕಾರಿಗಳೇ ಬೇರೆ, ರಾಯಭಾರಿ ಬೇರೆ. ಹೀಗಾಗಿ ಒಂದೇ ಒಂದು ಮೊರಾರ್ಜಿ ದೇಸಾಯಿ ಹೈಸ್ಕೂಲ್ ಟೀಚರ್ಗೆ ಈ 3 ಪ್ರಶ್ನೆ ಒಂದೇ ಕಡೆ ಕೇಳುವ ವಿದ್ಯಾರ್ಥಿಗಳೇ. ನೋಡಿ, ನಂತರ ಇದೇ 1639ರಲ್ಲಿ ಬ್ರಿಟಿಷರು ಚೆನ್ನೈನಲ್ಲಿ ಪ್ರಪ್ರಥಮ ಬಾರಿಗೆ ಯಾವ ಕೋಟೆ ನಿರ್ಮಾಣ ಮಾಡಿದ್ರು? ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆಯನ್ನು ನಿರ್ಮಾಣ ಮಾಡಿದ್ರು. ನೋಡಿ, 1639ರಲ್ಲಿ ಚೆನ್ನೈನಲ್ಲಿ ಬ್ರಿಟಿಷರು ಭಾರತ ದೇಶದಲ್ಲಿ ನಿರ್ಮಾಣ ಮಾಡಿದಂತ ಪ್ರಥಮ ಕೋಟೆ ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆ. ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆ. ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆ 1639ರಲ್ಲಿ ಚೆನ್ನೈನಲ್ಲಿ ಬ್ರಿಟಿಷರು ನಿರ್ಮಾಣ ಮಾಡಿದಂತ ಪ್ರಥಮ ಕೋಟೆ ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆ. ಇಲ್ಲಿಂದ ಬ್ರಿಟಿಷರು ಇಡೀ ಅಖಂಡ ಭಾರತ ದೇಶಾದ್ಯಂತ ತಮ್ಮ ವ್ಯಾಪಾರ ಚಟುವಟಿಕೆಗಳನ್ನ ವಿಸ್ತರಣೆ ಮಾಡ್ತಾರೆ. ನೋಡಿ, ತದನಂತರ ಇದೇ 1651ರಲ್ಲಿ ಹೂಗ್ಲಿ ನದಿ ದಂಡೆ ಮೇಲೆ ಬ್ರಿಡ್ಜ್ಮನ್ ಎಂಬ ಬ್ರಿಟಿಷ್ ಅಧಿಕಾರಿ ಹೂಗ್ಲಿ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ. ಈ ಹೂಗ್ಲಿ ನದಿ ದಂಡೆ ಮೇಲೆ ಹೂಗ್ಲಿ ಕೋಟೆ ಅಂತ ನಿರ್ಮಾಣ ಮಾಡಿದಂಥವ್ರು ಯಾರು? ಬ್ರಿಡ್ಜ್ಮನ್ ಎಂಬ ಬ್ರಿಟಿಷ್ ಅಧಿಕಾರಿ. ನೋಡಿ, ತದನಂತರ ನೋಡಿ ಇದೇ 1696. ನೋಡಿ, 1696ರಲ್ಲಿ ಬ್ರಿಟಿಷರು ಕಲ್ಕತ್ತಾ ವಶಪಡಿಸಿಕೊಂಡು ಕಲ್ಕತ್ತಾ ನಗರವನ್ನ ಪ್ರಥಮ ರಾಜಧಾನಿಯಾಗಿ ನೇಮಕ ಮಾಡಿಕೊಂಡರು. ನೋಡಿ, 1696ರಲ್ಲಿ ಬ್ರಿಟಿಷರು ಕಲ್ಕತ್ತಾ ವಶಪಡಿಸಿಕೊಂಡು ಕಲ್ಕತ್ತಾವನ್ನ ಪ್ರಥಮ ರಾಜಧಾನಿಯಾಗಿ ನೇಮಕ ಮಾಡಿಕೊಂಡರು. ಅಲ್ಲಿಗೆ ಇವರ ಪ್ರಸಿದ್ಧ ಕೋಟೆ ಫೋರ್ಟ್ ವಿಲಿಯಂ ಕೋಟೆಯನ್ನು ನಿರ್ಮಾಣ ಮಾಡಿದರು. ಪ್ರಸಿದ್ಧ ಕೋಟೆ ಫೋರ್ಟ್ ವಿಲಿಯಂ ಕೋಟೆ ನಿರ್ಮಾಣ ಮಾಡಲಾಯಿತು. ನೋಡಿ, 1696ರಲ್ಲಿ ಕಲ್ಕತ್ತಾ ನಗರವನ್ನ ವಶಪಡಿಸಿಕೊಂಡು ಕಲ್ಕತ್ತಾವನ್ನ ಪ್ರಥಮ ರಾಜಧಾನಿಯಾಗಿ ನೇಮಕ ಮಾಡಿಕೊಂಡು ಇಲ್ಲಿಗೆ ನಿರ್ಮಾಣ ಮಾಡಿದಂತ ಪ್ರಸಿದ್ಧವಾದಂತ ಕೋಟೆ ಫೋರ್ಟ್ ವಿಲಿಯಂ ಕೋಟೆ. ಫೋರ್ಟ್ ವಿಲಿಯಂ ಕೋಟೆ ವಿದ್ಯಾರ್ಥಿ. ನೋಡಿ, 1696ರಲ್ಲಿ ಕಲ್ಕತ್ತಾ ವಶಪಡಿಸಿಕೊಂಡು ಪ್ರಥಮ ರಾಜಧಾನಿಯಾಗಿ ನೇಮಕ ಮಾಡಿಕೊಂಡು ಫೋರ್ಟ್ ವಿಲಿಯಂ ಕೋಟೆಯನ್ನ ಪ್ರಸಿದ್ಧ ಕೋಟೆಯನ್ನು ನಿರ್ಮಾಣ ಮಾಡಿದ್ರು. ನೋಡಿ, ಇದೇ 1698ರಲ್ಲಿ ಕಲ್ಕತ್ತಾದಲ್ಲಿ ಈ ಫೋರ್ಟ್ ವಿಲಿಯಂ ಕೋಟೆಯನ್ನ ನಿರ್ಮಾಣ ಮಾಡಿದಂತ ಬ್ರಿಟಿಷ್ ಅಧಿಕಾರಿ ಯಾರು? ಚೌಬ್ ಚಾರ್ ನಾಕ್. ಅಧಿಕಾರಿ ಯಾರು? ಚೌಬ್ ಚಾರ್ ನಾಕ್. ನೋಡಿ, 1698ರಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಲ್ಕತ್ತಾದಲ್ಲಿ ನಿರ್ಮಾಣ ಮಾಡಿದಂತ ಬ್ರಿಟಿಷ್ ಅಧಿಕಾರಿ ಯಾರು? ಚೌಬ್ ಚಾರ್ ನಾಕ್. ಈ ಚೌಬ್ ಚಾರ್ ನಾಕ್ ಈ ಫೋರ್ಟ್ ವಿಲಿಯಂ ಕೋಟೆಯ ಪ್ರಥಮ ಅಧ್ಯಕ್ಷನನ್ನಾಗಿ ಯಾರನ್ನ ನೇಮಕ ಮಾಡಿದರು? ಸರ್ ಚಾರ್ಲ್ಸ್ ಐರ್ನನ್ನು. ಸರ್ ಚಾರ್ಲ್ಸ್ ಐರ್ನನ್ನು ನೇಮಕ ಮಾಡಿದರು. ನೋಡಿ ವಿದ್ಯಾರ್ಥಿಗಳೇ, ತದನಂತರ ಇದೇ 1717ರಲ್ಲಿ ಬ್ರಿಟಿಷರು ಮೊಘಲ್ ಚಕ್ರವರ್ತಿಯಾದಂತ ಫಾರೂಕ್ ಸಿಯಾರ್ನಿಂದ ಬಂಗಾಳ, ಬಿಹಾರ, ಒರಿಸ್ಸಾ, ಸೂರತ್ ಹೀಗೆ ಹಲವು ಪ್ರಾಂತ್ಯಗಳಲ್ಲಿ ತೆರಿಗೆ ರಹಿತ ವ್ಯಾಪಾರಿ ಹಕ್ಕನ್ನು ಪಡೆದರು. ನೋಡಿ, 1717ರಲ್ಲಿ ಬ್ರಿಟಿಷರು ಫಾರೂಕ್ ಸಿಯಾರ್ನಿಂದ ಬಂಗಾಳ, ಬಿಹಾರ, ಒರಿಸ್ಸಾ, ಸೂರತ್ ಈ ಕೇಂದ್ರಗಳಲ್ಲಿ ತೆರಿಗೆ ರಹಿತ ವ್ಯಾಪಾರಿ ಹಕ್ಕನ್ನ ಪಡೆದರು. ಆದ್ರೆ 1717ರಲ್ಲಿ ಬ್ರಿಟಿಷರು
ಮೊಘಲ್ ಚಕ್ರವರ್ತಿ ಅಂತ ಫಾರೂಕ್ ಸೇರ್ನಿಂದ ಬಂಗಾಳ, ಬಿಹಾರ, ಒರಿಸ್ಸಾ, ಸೂರತ್ನಲ್ಲಿ ತೆರಿಗೆ ರಹಿತ ವ್ಯಾಪಾರಿ ಹಕ್ಕನ್ನ ಪಡೆದರು. ಆದ್ರೆ ಈ ತೆರಿಗೆ ರಹಿತ ವ್ಯಾಪಾರಿ ಹಕ್ಕನ್ನು ಪಡೆದಂತ ಬ್ರಿಟಿಷ್ ವೈದ್ಯ ಯಾರು? ವಿಲಿಯಂ ಹ್ಯಾಮಿಲ್ಟನ್. ಯಾರು ಪಡೆದಿದ್ದು ಇದನ್ನ? ವೈದ್ಯ. ಯಾರು? ವಿಲಿಯಂ ಹ್ಯಾಮಿಲ್ಟನ್. ವಿಲಿಯಂ ಹ್ಯಾಮಿಲ್ಟನ್. ಯಾರು? ವಿಲಿಯಂ ಹ್ಯಾಮಿಲ್ಟನ್. ಯಾರು ಈ ವಿಲಿಯಂ ಹ್ಯಾಮಿಲ್ಟನ್? ಯಾಕೆ ಹಿಂಗ್ ಪಡೆದ್ರು ಅಂತಂದ್ರೆ ಒಂದು ರೀಸನ್ ಇದೆ ವಿದ್ಯಾರ್ಥಿಗಳ. ನೋಡಿ, 1715ರಲ್ಲಿ ಸರ್ ಜಾನ್ ಸರ್ಮನ್ ಎಂಬ ಆಯೋಗ ಕಲ್ಕತ್ತಾದಿಂದ ದೆಹಲಿಗೆ ಬಂದಿತ್ತು. ಆ ಸರ್ ಜಾನ್ ಸರ್ಮನ್ ಎಂಬ ಆಯೋಗದಲ್ಲಿದ್ದಂತ ವೈದ್ಯನೇ ವಿಲಿಯಂ ಹ್ಯಾಮಿಲ್ಟನ್. ಆ ಆಯೋಗ ಬಂದಂತ ಒಂದು ಸಮಯದಲ್ಲಿ ಈ ದೆಹಲಿಯಲ್ಲಿ ಆಳ್ವಿಕೆಯನ್ನ ಮಾಡುತ್ತಿದ್ದಂತ ಮೊಘಲ್ ಚಕ್ರವರ್ತಿ ಫಾರೂಕ್ ಸಿಯಾರ್ ಈತ ರೋಗಗ್ರಸ್ತನಾಗಿದ್ದ. ಈ ರೋಗಗ್ರಸ್ತನಾಗಿದ್ದಂತ ಫಾರೂಕ್ ಸಿಯಾರ್ ಒಂದು ಆದೇಶ ಮಾಡಿದ್ದ, ನನ್ನ ರೋಗವನ್ನ ಯಾರು ಗುಣಪಡಿಸೋರು ಅವರು ಭಾರತ ದೇಶದಲ್ಲಿ ಏನು ಕೇಳಿದ್ರು ಕೊಡ್ತೀನಿ ಅಂತ ಆದೇಶ ಮಾಡಿದ್ದ. ಆಗ ಸರ್ ಜಾನ್ ಸರ್ಮನ್ ಆಯೋಗದಲ್ಲಿದ್ದಂತ ಬ್ರಿಟಿಷ್ ವೈದ್ಯನಾದಂತ ವಿಲಿಯಂ ಹ್ಯಾಮಿಲ್ಟನ್ ಫಾರೂಕ್ ಸಿಯಾರ್ನ ರೋಗವನ್ನ ಗುಣಪಡಿಸಿದಾಗ ಫಾರೂಕ್ ಸಿಯಾರ್ ಸಂತೋಷದಿಂದ ನಿಂಗೆ ಏನ್ ಬೇಕು ಕೇಳಿದು ಅಂದಾಗ ಈ ವಿಲಿಯಂ ಹ್ಯಾಮಿಲ್ಟನ್ ಎಂಬ ವೈದ್ಯ ಬಂಗಾಳ, ಬಿಹಾರ, ಒರಿಸ್ಸಾ, ಸೂರತ್ನಲ್ಲಿ ತೆರಿಗೆ ರಹಿತ ವ್ಯಾಪಾರಿ ಹಕ್ಕನ್ನ ಕೇಳ್ತಾನೆ. ಆಗ ಫಾರೂಕ್ ಸಿಯಾರ್ ಕೊಡ್ತಾನೆ. ಹೀಗೆ ಭಾರತ ದೇಶದ ತೆರಿಗೆಯನ್ನ ಕಟ್ಟದೆ ವ್ಯಾಪಾರವನ್ನ ಆರಂಭ ಮಾಡಿದಂತವರ ಬ್ರಿಟಿಷರು. ಆಗ ಹೀಗೆ ಇದರ ಆಧಾರದ ಮೇಲೆ ಬ್ರಿಟಿಷರು ಅಖಂಡ ಭಾರತ ದೇಶಾದ್ಯಂತ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾರೆ. ನಂತರವೇ ಈ ನಮ್ಮ ಬ್ರಿಟಿಷರು ಮತ್ತು ಫ್ರೆಂಚರು ಕರ್ನಾಟಕ ಯುದ್ಧಗಳನ್ನ ನಡೆಸ್ತಾರೆ. ನೋಡಿ, ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಬ್ರಿಟಿಷರ ಒಂದು ವಿಶೇಷತೆಗಳು ಏನಪ್ಪ? ಬ್ರಿಟಿಷರ ವಿಶೇಷತೆಗಳು ಅಂದಾಗ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂತ ಪ್ರಥಮ ಬಂಡಾಯ ಯಾವುದು? ದಕ್ಷಿಣ ಭಾರತದ ಬಂಡಾಯ. ನೋಡಿ, ದಕ್ಷಿಣ ಭಾರತದ ಬಂಡಾಯ. ನೋಡಿ ವಿದ್ಯಾರ್ಥಿಗಳೇ, ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂತ ಪ್ರಥಮ ಬಂಡಾಯ ಯಾವುದು? ದಕ್ಷಿಣ ಭಾರತದ ಬಂಡಾಯ. ನೋಡಿ, ಇದು ಎಲ್ಲ ಸಮುದಾಯ ಭಾಗವಹಿಸಿದ್ರಿಂದ ದಕ್ಷಿಣ ಭಾರತದ ಬಂಡಾಯ ಅಂತ ಇದೆ. ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಿನ ಉಲ್ಲೇಖ ಇಲ್ಲ. ನೋಡಿ, ಹಾಗಾದ್ರೆ ಈ ನಮ್ಮ ಬ್ರಿಟಿಷರು ಭಾರತ ದೇಶದಲ್ಲಿ ನಿರ್ಮಾಣ ಮಾಡಿದಂತ ಪ್ರಥಮ ವಿಶ್ವವಿದ್ಯಾಲಯ ಯಾವುದು? ಕಲ್ಕತ್ತಾ ವಿಶ್ವವಿದ್ಯಾಲಯ. ಕಲ್ಕತ್ತಾ. ನೋಡಿ, ಬ್ರಿಟಿಷರು ಭಾರತದಲ್ಲಿ ನಿರ್ಮಾಣ ಮಾಡಿದಂತ ಪ್ರಥಮ ವಿಶ್ವವಿದ್ಯಾಲಯ ಯಾವುದು? ಕಲ್ಕತ್ತಾ ವಿಶ್ವವಿದ್ಯಾಲಯ. ನೋಡಿ, ಬ್ರಿಟಿಷರು ಅಮೆರಿಕಾದಲ್ಲಿ ಹೊಂದಿದ್ದ ವಸಾಹತುಗಳ ಸಂಖ್ಯೆ ಎಷ್ಟು? 13. ನೋಡಿ, ಬ್ರಿಟಿಷರು ಅಮೆರಿಕಾದಲ್ಲಿ ಹೊಂದಿದ್ದ ವಸಾಹತುಗಳ ಸಂಖ್ಯೆ ಎಷ್ಟು ಅಂತಂದಾಗ 13 ವಸಾಹತು ಕೇಂದ್ರಗಳನ್ನ ಹೊಂದಿದ್ದಂತವರೇ ಈ ನಮ್ಮ ಬ್ರಿಟಿಷರು. ನೋಡಿ, ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಬ್ರಿಟಿಷರು ಅಂದಾಗ ಮದ್ರಾಸ್ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರಾಂತ್ಯ ಅಂತ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಬ್ರಿಟಿಷರ ಕಾಲದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರ್ಪಡೆಯಾಗಿದ್ದಂತ ಹಿಂದಿನ ಕರ್ನಾಟಕದ 2 ಜಿಲ್ಲೆಗಳು ಯಾವುವು? ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ ಜಿಲ್ಲೆಗಳು ವಿದ್ಯಾರ್ಥಿಗಳೇ. ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ ಜಿಲ್ಲೆಗಳು. ನೋಡಿ ವಿದ್ಯಾರ್ಥಿಗಳೇ, ಅಂದಿನ ಬ್ರಿಟಿಷರ ಕಾಲದಲ್ಲಿ ಮದ್ರಾಸ್ ಪ್ರಾಂತ್ಯಕ್ಕೆ ಅಂದ್ರೆ ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರ್ಪಡೆಯಾಗಿದ್ದಂತ ಇಂದಿನ ಕರ್ನಾಟಕದ 2 ಜಿಲ್ಲೆಗಳು ಯಾವಪ್ಪ ಅಂದಾಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗಳು. ನೋಡಿ, ಮದ್ರಾಸ್ ಪ್ರಾಂತ್ಯ ಅಂದಾಗ ಈ ತಮಿಳ್ನಾಡು ಏನಿದೆ ನೋಡಿ, ಆ ಕಡೆಯಿಂದ ಹಿಂಗೆ ಒಂಥರ ಕಾಮನ್ ಬಿಲ್ಲಿನ ತರ ಇದೆ ವಿದ್ಯಾರ್ಥಿಗಳೇ. ಬಟ್ ಅವಾಗಿನ್ನ ಅಲ್ಗಾನ ಇತ್ತು. ಹಾಗಾಗಿ ಸ್ವಾತಂತ್ರ್ಯ ನಂತರ ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ ನಮ್ಮ ಕರ್ನಾಟಕ ಸೇರ್ಪಡೆ ಆಗಿದ್ದರಿಂದ ಈ ರೀತಿ ಒಂದು ಅಪ್ಲೈಡ್ ಕ್ವಶನ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ನೋಡಿ, ಇನ್ನೊಂದು ಕ್ವಶನ್, ಭಾರತ ದೇಶದಲ್ಲಿ ಬ್ರಿಟಿಷರ ಒಡೆದು ಆಳುವ ನೀತಿಗೆ ಸಹಾಯ ನೀಡಿದವರು ಯಾರು? ಭಾರತ ದೇಶದ ಬ್ರಿಟಿಷರ ಒಡೆದು ಆಳುವ ನೀತಿಗೆ ಸಹಾಯ ಮಾಡಿದಂತವರು ಸರ್ ಸೈಯದ್ ಅಹಮದ್ ಖಾನ್, ಮೊಹಮ್ಮದ್ ಅಲಿ ಜಿನ್ನಾ, ಆಗಾ ಖಾನ್. ನೋಡಿ, ಸರ್ ಸೈಯದ್ ಅಹಮದ್ ಖಾನ್, ಮೊಹಮ್ಮದ್ ಅಲಿ ಜಿನ್ನಾ, ಆಗಾ ಖಾನ್. ನೋಡಿ, ಈ 3 ಜನ ಭಾರತ ದೇಶದಲ್ಲಿ ಬ್ರಿಟಿಷರ ಒಡೆದು ಆಳುವ ನೀತಿಗೆ ಸಹಾಯವನ್ನ ಮಾಡಿದಂತವ್ರು. ನೋಡಿ, ಇನ್ನೊಂದು ಪ್ರಶ್ನೆ, ನೋಡಿ, ಬ್ರಿಟಿಷರ ಕಾಲದಲ್ಲಿ ಭಾರತ ದೇಶದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿಲ್ಲ. ಕಾರಣ? ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿಲ್ಲ. ಕಾರಣ? ಬ್ರಿಟಿಷರು ಗುಡಿ ಕೈಗಾರಿಕೆಗಳನ್ನು ನಾಶ ಮಾಡಿದ್ದರಿಂದ. ಬ್ರಿಟಿಷರು ಭಾರತದ ಗುಡಿ ಕೈಗಾರಿಕೆಗಳನ್ನು ನಾಶ ಮಾಡಿದ್ದರಿಂದ ಬ್ರಿಟಿಷರ ಕಾಲದಲ್ಲಿ ಕೈಗಾರಿಕೆಗಳನ್ನ ಅಭಿವೃದ್ಧಿ ಹೊಂದಲಿಲ್ಲ. ನೋಡಿ, ಇನ್ನೊಂದು ಅಪ್ಲೈಡ್ ಕ್ವಶನ್,
ಬ್ರಿಟಿಷರು ಎಲ್ಲರಿಗಿಂತ ಮೇಲುಗೈ ಸಾಧಿಸಲು ಕಾರಣ. ಬ್ರಿಟಿಷರು ಎಲ್ಲರಿಗಿಂತ ಮೇಲುಗೈ ಸಾಧಿಸಲು ಕಾರಣ ಬ್ರಿಟಿಷರು ಬೃಹತ್ ನೌಕಾಬಲ ಹೊಂದಿದ್ದರಿಂದ. ಬ್ರಿಟಿಷರು ಬೃಹತ್ ನೌಕಾಬಲ ಹೊಂದಿದ್ದರಿಂದ ಎಲ್ಲರನ್ನ ಸೋಲಿಸಿ ಮೇಲುಗೈ ಸಾಧಿಸಿದ್ದರು. ನೋಡಿ, ನಂತರ ವಿದ್ಯಾರ್ಥಿಗಳೇ 1585ರಲ್ಲಿ ಭೂಮಾರ್ಗದ ಮೂಲಕ ಭಾರತ ದೇಶಕ್ಕೆ ಆಗಮಿಸಿದಂತ ಪ್ರಥಮ ಬ್ರಿಟಿಷ್ ಪ್ರವಾಸಿಗ ಯಾರು? 1585ರಲ್ಲಿ ಭೂಮಾರ್ಗದ ಮೂಲಕ ಭಾರತ ದೇಶಕ್ಕೆ ಆಗಮಿಸಿದಂತ ಪ್ರಥಮ ಬ್ರಿಟಿಷ್ ಪ್ರವಾಸಿಗ ರಾಲ್ಫ್ ಪಿಚ್ ಅನ್ನೋನೇ ಭಾಗವಹಿಸಿದಂತ ವಿದ್ಯಾರ್ಥಿಗಳೇ. ನೋಡಿ, ಇನ್ನೊಂದು ಕ್ವಶನ್ ಆಗಿದೆ. ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗುವಂತ ಕೊನೆಯ 2 ವರ್ಷಗಳಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂತ ದಂಗೆಗಳು ಅಥವಾ ಬಂಡಾಯಗಳು ಯಾವುವು? ಬಂಗಾಳದ ತೆಬಗಾ ದಂಗೆ, ಹೈದರಾಬಾದ್ನ ತೆಲಂಗಾಣ ಚಳವಳಿ, ತಿರುವನಂತಪುರದ ಪುನ್ನ ಪ್ರವೇಲಾರ್ ದಂಗೆಗಳು ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗುವಂತ ಕೊನೆಯ 2 ವರ್ಷಗಳಲ್ಲಿ ನಡೆದಂತ ದಂಗೆಗಳಾಗಿದ್ದವು. ನೋಡಿ ವಿದ್ಯಾರ್ಥಿಗಳೇ, ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಂತ ಕೊನೆಯ 2 ವರ್ಷಗಳಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂತ ದಂಗೆಗಳು, ಬಂಡಾಯಗಳು, ಚಳುವಳಿಗಳು ಯಾವುವು ಅಂದಾಗ ಬಂಗಾಳದ ತೆಬಗಾ ದಂಗೆ, ಬಂಗಾಳದ ತೆಬಗಾ ದಂಗೆ. ನಂತರ ಹೈದರಾಬಾದಿನ ತೆಲಂಗಾಣ ಚಳವಳಿ, ಹೈದರಾಬಾದಿನ ತೆಲಂಗಾಣ ಚಳವಳಿ, ತಿರುವನಂತಪುರದ ಪುನ್ನ ಪ್ರವೇಲಾರ್ ದಂಗೆ, ತಿರುವನಂತಪುರದ ಪುನ್ನ ಪ್ರವಯಲಾರ್ ದಂಗೆ. ನೋಡಿ ವಿದ್ಯಾರ್ಥಿಗಳೇ, ಈ 3 ಒಂದ್ಸರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಆಗ ಇವು ಚೆನ್ನಾಗಿ ಗೊತ್ತಿಲ್ಲ ವಿದ್ಯಾರ್ಥಿಗಳೇ. ಇಷ್ಟು ಸಹ ಈ ಒಂದು ತರಗತಿಯಲ್ಲಿ ಡಚ್ಚರು ಮತ್ತು ಬ್ರಿಟಿಷರ ಸಂಪೂರ್ಣ ಇತಿಹಾಸವನ್ನು ಅಧ್ಯಯನ ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ನಂತರ ನಾವು ಫ್ರೆಂಚರ ಒಂದು ಇತಿಹಾಸವನ್ನ ನಂತರದ ತರಗತಿಯಲ್ಲಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.